ಇಬ್ಬರು ಫೋಟೋ ಬರ್ತದೆ. ಈಗ ನಿಮ್ಮ ಹೆಸರು ಹೇಳಿ ಸರ್. ಸುರೇಶ್ ಅಂದರೆ ಯಾವ ಊರು ನಿಮ್ಮದು? ಈಗ ಅದು ನಮ್ಮಲ್ಲಿ ವಿ ಆರ್ ಆರ್ಗಾನಿಕ್ ನರ್ಸರಿ ಫಾರಮ್ KR ಬಳೆ ಗಿಡ ತಗೊಂಡಿದ್ರಿ. ಎಷ್ಟು ಚಿಪ್ ಇದೆ ಲೆಕ್ಕ ಮಾಡಿ? 10 ಚಿಪ್ಪಲ್ಗೆ ಎಂಡ್ ಆಯ್ತದೆ. ಇನ್ನೊಂದು ಚಿಪ್ ಬರ್ತಾ ಇದೆ. ಅದು ನೋಡಿ, ಇದು ಅಷ್ಟೇ ಸರ್. 1 2 3 4 5 6 7 8 9 10 11 ಇನ್ನೂ ಚಿಪ್ ಬರ್ತಾ ಇದೆ. ಅದು ಒಂದು ಇದರಲ್ಲಿ ಎಷ್ಟು ಕಾಯಿ ಇದೆ ಲೆಕ್ಕ ಮಾಡಿ. ಮೇಲ್ಗಡೆದಲ್ಲಿ ಕೆಳಗಡೆ ಲೆಕ್ಕ ಹಾಕಿದ್ರೆ ಡಬಲ್ ಆಯ್ತವೆ. ಹಾಂ, 1 2 3 4 5 6 7 8 9 10 11 12 13 14 15 16 ಇದೆ. 16 32 ಅಂದರೆ ಮಿನಿಮಮ್ ಅಂದರೆ ಇದು ನಿಮಗೆ ಒಂದು 45ರಿಂದ 50 kg ಹತ್ರ ಬರ್ತದೆ. ಸೊ ಇನ್ನೂ ಕೆಳಗಡೆಗೆ ಬರೋ ಸಾಧ್ಯತೆ ಇದೆ. ನೀವು ಮಣ್ಣು ದಿಂಡೇನು ಕಟ್ಟಿಲ್ಲ ಅಲ್ಲ? ಮಣ್ಣೇನು ದಿಂಡು ಕಟ್ಟಿಲ್ಲ. ಎಲ್ಲರೂ ದಿಂಡು ಕಟ್ಟಿ ಅಂತಾರೆ. ನಾನು ಮಣ್ಣು ದಿಂಡು ಕಟ್ಸಿಲ್ಲ. ಯಾಕೆ ಕಳಿಸಿಲ್ಲ ಅಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಅದು. ಅದರ ಬಲ್ಲ ಒಂದು ರೌಂಡು ಗೊಬ್ಬರ ಕೊಡಿ ಅಂತ ಹೇಳ್ತೀನಿ ನಾನು. ಈಗ ನಾವು ಹೇಳಿದ್ರದ್ರಲ್ಲಿ ಸರಿ ಇದೆಯಾ ಏನಂಗಿದೆ? ಚೆನ್ನಾಗಿದೆ. ಈಗ ನಾವು ಎಷ್ಟು ಒಂದು 2-3 ಸಲ ಏನೋ ಟಾನಿಕ್ ಕೊಟ್ಟೆ ನಿಮಗೆ ಅಲ್ವಾ? ಎಷ್ಟು ಸಲ ಕೊಟ್ಟಿದ್ದು ನಿಮಗೆ? 2 ಸಲ ಟಾನಿಕ್ ಕೊಟ್ಟಿದ್ದೀರಿ. ಹಾಂ, ಗೊಬ್ಬರ 2 ಸಲ ಅಲ್ಲಿಗೆ 4ರಿಂದ 4 ಸಲ ಆಯಿತು. ಈ ಕೋಳಿ ಗೊಬ್ಬರ ಹಾಕಿದ್ರಿ ಸ್ವಲ್ಪ. ನಿಮ್ಮದು G9 ಬಾಳೆ ನೋಡಿ. ಇದು ಇಲ್ಲಿ ಕಟ್ ಮಾಡಬೇಕು. ಈಗ ಇಷ್ಟು ಬಿಡಬಾರ್ದು. ಇಷ್ಟನ್ನು ಕಟ್ ಮಾಡ್ಕೋಬೇಕು. ಬನ್ನಿ ಹಂಗೆ. ಇದು ಎಷ್ಟಿದೆ ನೋಡಿ. 1 2 3 4 5 6 7 8 9 10 11 12 13 14 ಚಿಪ್ಪು ನೋಡಿ. ಇದರಲ್ಲಿ ಎಷ್ಟಿದೆ ಲೆಕ್ಕ ಮಾಡಿ. 2 3 4 5 6 7 8 9 10 11 ಇದು 11 ಚಿಪ್ ಇದೆ ಇದರಲ್ಲಿ ನೋಡಿ. ಇದರಲ್ಲಿ 14 ಚಿಪ್ಪು ಬರ್ತಾ ಇದೆ ಒಂದರಲ್ಲಿ. ಇನ್ನೊಂದು ರೌಂಡ್ ಏನಾದ್ರು ಗೊಬ್ಬರ ಕೊಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತೇನೋ. ಸದ್ಯಕ್ಕೆ ಸಾಕು ಅಂತ ಅನ್ನಿಸ್ತದೆ ನನಗೆ. ಯಾಕೆಂದರೆ ಅತಿ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನೋಡಿ, ಹಿಂಗೆ ಸೆಂಟ್ರಲ್ ನೀರು ಆನ್ ಮಾಡ್ಬೇಕು. ಇಲ್ಲಿ ಸೆಂಟ್ರಲ್ ಹಾಕಿದ್ರಲ್ಲ ಈ ಥರ. ಈ ಗರಿಗಳನ್ನ ಬೇಕಾದ್ರೆ ಇಲ್ಲೂ ಕೂದಾಕ್ಬೇಕು. ಇಲ್ಲಿಗೆ ಇಲ್ಲೂ ಕೂದಾಕಿದ್ರೆ ಉತ್ತಮ ಆಗುತ್ತೆ. ಅದು ಏನು ಅನ್ನಿಸ್ತದೆ ಸರ್ ನಮ್ಮ ಹತ್ರ ಗಿಡ ತಗೊಂಡಿದ್ದಕ್ಕೆ? ಗಿಡ ಚೆನ್ನಾಗಿದೆ ಸರ್. ಹಾಂ, ಕಾಯಿ ರೇಟ್ ಸಿಗಬೇಕು. ಹಾಂ ನೋಡಿ, ಇದೊಂದು ನೋಡಿಬಿಡಿ. 13 ಚಿಪ್ ಇದೆ. ಈಗ ಏನು ಮಾಡಬೇಕು ಅಂದರೆ ಈ ಗರಿ ಎಳ್ಕೊಳ್ಳಿ ನೀವು. ಎಳ್ದಕ್ಕೆ ಆ ಥರ ಕಾಯಿನ ಫ್ರೀ ಮಾಡಬೇಕು. ಅದರೊಳಗಡೆ ಒಂದು ಚಿಕ್ಕ ಕಪ್ಪುದು ಎಲೆ ಇದೆ ನೋಡಿ. ಆ ಕಡೆ ಕಪ್ಪು ಒಳಗಡೆ ಎಲೆ ಇದೆ ನೋಡಿ ಅಲ್ಲಿ. ಅದು ಅಂಥವು ತೊಗೋಬೇಕು. ಅವು ಏನು ಮಾಡ್ತವೆ ಅಂದರೆ ಅದರೊಳಗಡೆ ಚಿಟ್ಟೆಗಳಿರ್ತವೆ, ಮಿಡತೆ ಥರ. ಆ ಚಿಟ್ಟೆಗಳು ಏನು ಮಾಡ್ತವೆ, ಕಾಯಿನ ರಸನ ಹೀರೋಕ್ಕೆ ಚುಚ್ಚಿಬಿಟ್ಟು ಎಳಿತವೆ. ರಸ ಬಂದಾದಮೇಲೆ ಹೊಟ್ಟೆ ತುಂಬ ಮೇಲೆ ಹೋಯ್ತವೆ. ಆ ರಸ ಗಂಟನಂಗೆ ಹೊರಗಡೆ ಬರ್ತದೆ. ಆವಾಗ ಕಾಯಿ ಗಂಟಾಯ್ತದೆ. ಈಗ ಇದನ್ನು ನೀವು ಇಷ್ಟು ಬಂದ ಮೇಲೆ ನೀವು ಕುಡ್ಲಲ್ಲಿ ಹೊಡೆದಾಕಿ. ಈಗ ನೋಡಿ, ಸುಮ್ಮನೆ ನಾನೊಂದು ಅಂದಾಜಾಗಿ ಹೇಳ್ಕೊಡ್ತೀನಿ, ಕೈಲಿ ಯಾಕೆ ಮುರಿಬಾರ್ದು ಅಂತ. ಒಂದು ದಾರ ಹಿಡ್ಕೊಂಡು ನಿಮ್ಮ ಕಡೆ ಕೇಳಿರಿ. ಹಾಂ, ಅಲ್ಲಲ್ಲ ಅದಂಗೆಲ್ಲ. ಈಗ ನೋಡಿ ಹೆಂಗೆ ಮುರಿಬೇಕು ಅಂತ ತೋರಿಸ್ಕೊಡ್ತೀನಿ. ಈಗ ಹಿಂಗೆ ಎಳೆದ್ರಿ ಏನೂ ಆಯ್ತಾ ಇಲ್ಲ. ಅದೇ ನೀವು ಹಿಂಗೆ ಒಳಗಡೆಗೆ ತಳ್ಳಿ ನೋಡಿ, ಅಲ್ಲಿಗೆ ಅಲ್ಲಾಡ್ತದೆ. ಎಲ್ಲಿ ನೀವು ಒಳಗಡೆಗೆ ತಳ್ಳಿದ್ರೆ ಮೇಲ್ಗಡೆಗೆ ಮುರಿದೋಗ್ಬಿಡ್ತದೆ. ಕೈಲಿ ಮುರಿಯೋದಾದರೆ, ಕುಡ್ಲಲ್ಲಾದರೆ ಏನು ಸಮಸ್ಯೆ ಇಲ್ಲ, ಹೆಂಗಾರು ಹೊಡೀರಿ ಅಂತೀವಿ. ಆದರೆ ನೀವು ಕೈಲಿ ಮುರಿಯೋದಾದರೆ ನಿಮ್ಮ ಕಡೆ ಕೇಳಿರಿ ನೋಡಿ. ಅಲ್ಲಿ ಗಂಟೆ ಜಗಲ್ಲ ಅದು. ಹಿಂಗೆ ಆಗ್ತಾಗ ಒಂಚೂರು ತುದಿ ಹಿಡ್ಕೋಬೇಕು. ಹಂಗೆ ಒತ್ತಿಗೆ ಹಿಡ್ಕೊಬಾರ್ದು. ನೋಡಿ, ಎತ್ತಿ ನೀವು ಸುಮ್ಮನೆ ನಿಮ್ಮ ಪಾಡೆ ನೀವು ಎತ್ತಿ ಅಷ್ಟೇ. ನೀವು ಇದನ್ನು ಈ ಕಡೆಗೆ ಹಿಂಗೆ ಮುರಿದ್ರೆ ಅಲ್ಲಿ ಮುರಿದೋಗ್ಬಿಡ್ತದೆ. ಅದಕ್ಕೆ ನೀವು ಯಾವತ್ತೂ ಅದಕ್ಕೆ ಆಪೋಸಿಟಾಗಿ ಮುರಿಬೇಕು ಅದು. ಸೊ ಈ ಥರ ಮುರಿದಾಕ್ಬಿಡಿ. ಕಾಯಿ ದಪ್ಪ ಆಗ್ಬಿಡ್ತಾವೆ ಸರ್. ಹೇಳಿ ಸರ್, ನಿಮ್ಮದೆಲ್ಲ ಹೆಂಗಿದೆ ಸರ್? ನೋಡೋಣ ಬನ್ನಿ. 1 2 3 4 5 6 7 8 9 10 ಪಚ್ಚಬಾಳೆ ಇದೆಲ್ಲ 10 11 9 ಮೇಲ್ಗಡೆ. ಒಟ್ಟಿನಲ್ಲಿ 9 ಮೇಲ್ಗಡೆ ಇದೆ. 10 11 ಇದೆ. ಈಗ ರೈತರು ನಮ್ಮ ಹತ್ರ ಗಿಡ ತಗೊಳ್ಳೋರ್ಗೆ ಏನು ಹೇಳ್ಬೋದು ಸರ್? ಗಿಡ ಚೆನ್ನಾಗಿದೆ ಸರ್. ಅದು ಪಚ್ಚಬಾಳೆ ಗಿಡ ಅಲ್ಲಿ ನೋಡಿ ಸರ್, ಬನ್ನಿ ಸರ್. ಈಗ ನೋಡಿ, ಹಾಂ, ಗೊನೆಗಳು ಈ ಥರ ಫಿಂಗರ್ ಥರ ಬರಬೇಕು ನಿಮಗೆ. ಈ ಥರ ಅಗ್ಲಾಗಿ ಬಂದರೆ ನಿಮಗೆ ಗೊನೆ ಕಾಯಿ ದಪ್ಪ ಆಯ್ತವೆ, ತೂಕ ಬರ್ತದೆ. ಅದು ಇನ್ನೂ ಒಂದು ಚಿಪ್ ಬಿಡ್ಬೇಕು ನಿಮಗೆ. 11 ಚಿಪ್ಪು ಅವರೇಜ್ 11 ಯಾವುದೋ ಒಂದು 1 2 14 ಬರ್ಬೋದು. ಅದನ್ನು ಎಲ್ಲವೂ 14 ಬರ್ತವೆ ಅಂದ್ಕೊಳ್ಳೋದು ಬೇಡಿ. 10ರಿಂದ 11 ಬಂದರೆ ಸಾಕು ಬರ್ತದೆ. ಈ ತರಗು ಯಾವಾಗಲಿಂದ ಬಂದಿದ್ದು? ಅದೇ ಈ ಸರಿ ಮೋಡ ಆಗ್ಬಿಡ್ತು ಸರ್. ತುಂಬ ಸೂರ್ಯನ ಕಿರಣ ಬೀಳ್ದಾನೆ ಸ್ವಲ್ಪ ತರಗ ರೋಗ ಬಂತು ಈ ಸರಿ.
ಅದು ಕಂಟ್ರೋಲ್ ಆಗಿಲ್ವಾ ಸರ್ ಸ್ಪ್ರೇ ಮಾಡಿ ಅದು ಸ್ಪ್ರೇ ಕಂಟ್ರೋಲ್ ಆಗಬೇಕು. ಅದು ಸೂರ್ಯನ ಕಿರಣನೇ ಬೀಳಲಿಲ್ವಲ್ಲ ಸರ್? ಟಿಲ್ಟು ಮತ್ತೆ ಯಾವುದೋ ಇನ್ನೊಂದು ಟಿಲ್ಟು ಕವಾಚಿ ಎರಡು ಅವೆರಡನೇ ಹೇಳೋದು. ನಿಮ್ದು ಯಾವುದೋ ಔಷಧಿ ಕೊಟ್ಟಿರಿ. ಹಾಂ, ಅದು ಅಷ್ಟಲ್ಲೇ ನಿಲ್ಲಬೇಕು. ಆದರೆ ಈ ಸರಿ ಶುಂಠಿಗೆ ಬಂದೈತಲ್ಲ ನೋಡಿ, ಆ ಥರ ಇದು ತಡೆದಿರೋದೇ ಹೆಚ್ಚು.